ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಫ್ರೆಂಡ್ಸ್ ನೋಡಿ, ಇವತ್ತು ನಾನು ತೋರಿಸೋ ಒಂದು ಬಿಲ್ಡಿಂಗ್ ಬಂದ್ಬಿಟ್ಟು 20ಕ್ಕೆ 30 ಟೋಟಲ್ 600 ಸ್ಕ್ವೇರ್ ಫೀಟಲ್ಲಿರೋ ಒಂದು ಸೂಪರ್ ಬಿಲ್ಡಿಂಗ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಟ್ಟಿರೋ ಬಿಲ್ಡಿಂಗ್ ಅಂತಲೇ ಹೇಳ್ಬೋದು. ಹಾಗಾಗಿ ನೋಡಿ ಫ್ರೆಂಡ್ಸ್, ಈ ಒಂದು ಮನೆ ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ಅಂದ್ರಳ್ಳಿ ಅನ್ನೋ ಪ್ಲೇಸಲ್ಲಿ ಬರುತ್ತೆ. ಅಂದ್ರಳ್ಳಿ ಕೆಲವೊಂದಷ್ಟು ಜನಕ್ಕೆ ಗೊತ್ತಿರಲ್ಲ, ಕೆಲವೊಂದಷ್ಟು ಜನಕ್ಕೆ ಗೊತ್ತಿರುತ್ತೆ. ಈ ಏರಿಯಾ ಬಂದ್ಬಿಟ್ಟು ನಿಮಗೆ ಈ ಕಡೆ ಬ್ಯಾಡರಳ್ಳಿ, ಡಿ ಗ್ರೂಪು, ಅಂಜನಾನಗರ, ಹೇರೋಹಳ್ಳಿ, ಸುಂಕದಕಟ್ಟೆ, ಪೀಣ್ಯ ಸೆಕೆಂಡ್ ಸ್ಟೇಜ್ಗೆ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಅಂದ್ರಳ್ಳಿ ಬರುತ್ತೆ. ಈ ಕಡೆಯಿಂದ ಮೆಟ್ರೋ ಸ್ಟೇಷನ್ ಕಡೆಯಿಂದ ನೋಡ್ತೀನಿ ಅಂದರೆ ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ ಒಂದು 7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಆಮೇಲೆ ಅಲ್ಲಿ ಸುತ್ತಮುತ್ತ ಆ ಕಡೆ ಸುತ್ತಮುತ್ತ ಯಾವುದೇ ಪ್ಲೇಸ್ಗಳು ಅಂದರೆ ದೊಡ್ಡಬಿದ್ರೆಕಲ್ಲು, ಚಿಕ್ಕಬಿದ್ರೆಕಲ್ಲು, ಬಗಲಗುಂಟೆ, 8ನೇ ಮೈಲಿ, ಪೀಣ್ಯ ದಾಸರಳ್ಳಿ, ಈ ಎಲ್ಲ ಪ್ಲೇಸಸ್ಗಳು ಈ ಒಂದು ಅಂದ್ರಳ್ಳಿಗೆ ಹತ್ತಿರ ಇರೋ ಪ್ಲೇಸ್ಗಳು. ನೋಡಿ ಫ್ರೆಂಡ್ಸ್, ಈಗ ನಾನು ಫ್ರಂಟ್ ಎಲಿವೇಶನ್ ಎಲ್ಲ ತೋರಿಸಿದ್ದೀನಿ. ಮನೆ ಮುಂದೆ ಇರೋ ರೋಡ್ ತೋರಿಸ್ತಾ ಇದ್ದೀನಿ. ನೋಡಿ, ರೋಡು ಕೂಡ ನಿಮಗೆ 25 ಫೀಟ್ ರೋಡು ನೋಡ್ತಾ ಇರ್ಬೋದು. ಕಂಪ್ಲೀಟ್ ನಿಮಗೆ ಡ್ರೈನೇಜು, ಸ್ಯಾನಿಟ್ರಿ, ಕಾವೇರಿ ವಾಟ್ರು ಪೈಪ್ಲೈನು ಎಲ್ಲ ಆಗೋಗಿದೆ. ನಿಮ್ಮದು ಜಸ್ಟ್ ಏನಿದ್ರು ಮನೆ ಒಳಗೆ ಕನೆಕ್ಷನ್ ಮಾತ್ರ, ಕಾವೇರಿ ಕನೆಕ್ಷನ್ ಮಾತ್ರ ತಗೊಳ್ಳೋ ಇದನ್ನು ಮಾತ್ರ ಬಾಕಿ ಇರುತ್ತೆ. ಸೊ ಹಂಗಾಗಿ ಮತ್ತೆ ಆಗಿಯೋ ಕೆಲಸಗಳು ಯಾವುದೇ ರೀತಿ ಇರೋದಿಲ್ಲ, ಎಕ್ಸ್ಟ್ರಾ ಕೆಲಸಗಳು ಇರೋದಿಲ್ಲ. ಜಸ್ಟ್ ನೀವು ಬಂದು ವಿಸಿಟ್ ಮಾಡಿ ನಿಮಗೆ ಪ್ರಾಪರ್ಟಿ ಓಕೆ ಆಯಿತು ಅಂದರೆ ಮುಂದೆ ಬೈ ಮಾಡ್ಬೋದು. ಬನ್ನಿ, ಈಗ ಸುತ್ತಮುತ್ತ ಏರಿಯಾಗಳು ಹೇಳಿದೆ, ಮನೆ ಮೆಜರ್ಮೆಂಟ್ ಹೇಳಿದ್ದೀನಿ, ಫ್ರಂಟ್ ಎಲಿವೇಶನ್ ತೋರಿಸಿದ್ದೀನಿ. ನೆಕ್ಸ್ಟ್ ಪಾರ್ಕಿಂಗ್ಗೆ ಎಂಟ್ರಿ ಆಗೋಣ. ನೋಡಿ, ಗೇಟ್ ಬಂದ್ಬಿಟ್ಟು ಕಂಪ್ಲೀಟ್ ಅಪ್ ಟು ರೂಫ್ವರೆಗೂ MS ಗೇಟ್ ಕೊಟ್ಟಿದ್ದಾರೆ. ಸೇಫ್ಟಿಗೆ ಫುಲ್ಲು ಸೇಫ್ಟಿ ಮಾಡಿದ್ದಾರೆ. ನೋಡಿ, ಪಾರ್ಕಿಂಗ್ ಎಂಟ್ರಿ ಆಗಿದ್ದೀನಿ. ಪಾರ್ಕಿಂಗಲ್ಲೂ ಕೂಡ ನಿಮಗೆ ವಾಲ್ ಟೈಲ್ಸ್ 2x4 ವಾಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಅಪ್ ಟು ರೂಫ್ವರೆಗೂ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ಆ್ಯಂಟಿ ಸ್ಕಿಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಪಾರ್ಕಿಂಗಲ್ಲಿ ನೀವು ಪಾರ್ಕಿಂಗಲ್ಲಿ ಆರಾಮಾಗಿ ಒಂದು ಕಾರು, ಒಂದು 3 ಬೈಕ್ನ ನಿಲ್ಲಿಸ್ಕೊಬೋದು. ಇದರ ಮೆಷರ್ಮೆಂಟು ಅವಲೇ ಹೇಳ್ದಂಗೆ 20-30 ಟೋಟಲ್ 600 ಸ್ಕ್ವೇರ್ ಫೀಟು. ಗ್ರೌಂಡಲ್ಲಿ ಒಂದು ಸಿಂಗಲ್ BHK ಬರುತ್ತೆ. ಫಸ್ಟ್ ಫ್ಲೋರಲ್ಲಿ ಒಂದು 2 BHK ಬರುತ್ತೆ. ಸಿಂಪಲ್ಲಾಗಿ ಒಂದು ಬಾಡಿಗೆ ಕೊಟ್ಕೊಂಡು ಒಂದು ಫ್ಯಾಮಿಲಿ ಅಂದರೆ ಸ್ವಂತಕ್ಕೆ ಇರೋಂಗೆ ಈ ಒಂದು ಮನೆ ಬರುತ್ತೆ. ಇದು BBMP ಲಿಮಿಟಲ್ಲಿ ಬರುತ್ತೆ. B ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಈ ಖಾತಾ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ. ನೆಕ್ಸ್ಟ್ ಒಂದು 10 ಡೇಸಲ್ಲಿ ಆ ಒಂದು ಈ ಖಾತಾ ಕೂಡ ಅವೈಲೇಬಲ್ ಇರುತ್ತೆ. ಇದರಲ್ಲಿ 3 ಟೈಪ್ಸ್ ವಾಟರ್ ಕನೆಕ್ಷನ್ ಇರುತ್ತೆ. ಒಂದು ಕಾವೇರಿ, ಒಂದು CMC, ಒಂದು ಬೋರ್ವೆಲ್ ಕೂಡ ಈ ಒಂದು ಬಿಲ್ಡಿಂಗಲ್ಲಿ ಅವೈಲೇಬಲ್ ಇದೆ. ಸೊ ಹಂಗಾಗಿ ಫ್ಯೂಚರಲ್ಲಿ ನಿಮಗೆ ಯಾವುದೇ ರೀತಿಯಲ್ಲೂ ನೀರಿಗೆ ಇಶ್ಯೂಸ್ ಇರೋದಿಲ್ಲ. CMC ನಿಂತೋದ್ರೂ ಕಾವೇರಿ ಇರುತ್ತೆ, ಕಾವೇರಿ ಇದ್ರೂ ಕಾವೇರಿ ಅಕಸ್ಮಾತ್ ಎರಡೂ ನಿಂತೋದ್ರೂ ನಿಮಗೆ ಸ್ವಂತ ಬೋರ್ವೆಲ್ ಇರೋದ್ರಿಂದ ಫ್ಯೂಚರಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಈ ಪ್ಯಾಸೇಜ್ ತೋರಿಸ್ತಾ ಇದ್ದೀನಿ. ಪ್ಯಾಸೇಜ್ ಬಂದ್ಬಿಟ್ಟು ನಿಮಗೆ 3 ಫೀಟ್ ಪ್ಯಾಸೇಜ್ ಕೊಟ್ಟಿದ್ದಾರೆ. ಇದು ವೆಸ್ಟ್ ಫೇಸ್ ಸೈಟ್ ಆಗಿದ್ದರಿಂದ ಡೋರ್ಗಳು ಬಂದ್ಬಿಟ್ಟು ನಾರ್ತ್ ಡೋರ್ಗೆ ಅವೈಲೇಬಲ್ ಇರುತ್ತೆ. ನೋಡಿ, ಬ್ಯಾಕ್ ಸೈಡು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. 1.5 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ನೀವು ಕೆಳಗಡೆ ಮನೆಯವರು ಇಲ್ಲೇ ಬೇಕಾದ್ರೆ ಬಟ್ಟೆ ಒಣಗಾಕೊಬೋದು, ಏನಾದರೂ ಪಾಟ್ಗಳು ಇಟ್ಕೊಬೋದು, ಏನಾದರೂ ವಸ್ತುಗಳನ್ನ ಒಣಗಾಕೊಬೋದು ಇಲ್ಲಿ. ನೋಡಿ, ಬೋರ್ವೆಲ್ ತೋರಿಸ್ತಾ ಇದ್ದೀನಿ. ಬೋರ್ವೆಲ್ ನಿಮಗೆ 680 ಫೀಟ್ವರೆಗೂ ಅದನ್ನು ಕೊರೆಸಿದ್ದಾರೆ. ನಿಮಗೆ 3 ಇಂಚ್ ನೀರು ಅವೈಲೇಬಲ್ ಇರುತ್ತೆ ಆ ಬೋರ್ವೆಲ್ಲಲ್ಲಿ.
ಫ್ಲೋರಿಂಗ್ ಎಲ್ಲ ಮನೆ ಒಳಗೆ ಔಟ್ಸೈಡು ಗ್ರಾನೈಟ್ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಮಾತ್ರ ಟೈಲ್ಸ್ ಕೊಟ್ಟಿದ್ದಾರೆ. ನೋಡಿ, ಮೇನ್ ಡೋರ್ಸ್, ಎರಡೂ ಮೇನ್ ಡೋರ್ಗೂ ಟೀಕ್ ವುಡ್ನ ಯೂಸ್ ಮಾಡಿರ್ತಾರೆ. ಒಂದೊಂದು ಕಡೆ ನಿಮಗೆ ಬಾಡಿಗೆಗೆ ಅಂತ ಸ್ವಲ್ಪ ಲೋ ಕ್ವಾಲಿಟಿ ಯೂಸ್ ಮಾಡಿರ್ತಾರೆ, ಸ್ವಂತಕ್ಕೆ ಅಂತ ಸ್ವಲ್ಪ ಗುಡ್ ಕ್ವಾಲಿಟಿ ಯೂಸ್ ಮಾಡಿರ್ತಾರೆ. ಆದರೆ ಇಲ್ಲಿ ಆ ಥರ ಇಲ್ಲ, ಎರಡೂ ಮನೆಗೂ ಟೀಕ್ ವುಡ್ ಡೋರ್ಗಳನ್ನೇ ಯೂಸ್ ಮಾಡಿದ್ದಾರೆ. ಸಂಪ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ 14,000 ಲೀಟರ್ಸ್, 12 to 14,000 ಲೀಟರ್ಸ್ ಕೆಪಾಸಿಟಿ ಇರೋ ಸಂಪ್ ಅದು ಕೂಡ ಫ್ಯೂಚರ್ಗೆ ಯಾವುದೇ ರೀತಿಯ ತೊಂದರೆ ಆಗ್ದಂಗೆ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈಗಲೇ ಪ್ಲ್ಯಾನ್ ಮಾಡಿ ಅಷ್ಟು ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ ಸಂಪು. ಬನ್ನಿ, ಈಗ ಫಸ್ಟ್ ಸಿಂಗಲ್ BHK ಮನೆ ತೋರಿಸ್ತೀನಿ. ಇಲ್ಲಿ ನಿಮಗೆ ಒಂದು ಬೆಡ್ರೂಮು, ಕಾಮನ್ ಬಾತ್ರೂಮು, TV ಕ್ಯಾಬಿನೆಟು, ಬೆಡ್ರೂಮ್ಸಲ್ಲೂ ವಾರ್ಡ್ರೋಬ್ಸು, POP ಡಿಸೈನು, ಪ್ರತಿಯೊಂದು ಬಾಡಿಗೆ ಮನೆಗೂ ಕೂಡ ಅವೈಲೇಬಲ್ ಇರುತ್ತೆ. ನೋಡಿ, ಆಕಾಶದ್ದು ಸ್ಕೈ ಲುಕ್ ಕೊಡ್ತಾ ಇದೆ POP ಲೈಟಿಂಗ್ಸು, ಆ ಒಂದು ಡಿಸೈನು. ನೋಡಿ, ಆಪೋಸಿಟಲ್ಲಿ ವಾಷಿಂಗ್ ಮೆಷಿನ್ಗೆ ಅಂತ ಆ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಅಡುಗೆ ಮನೆಗೂ ಕೂಡ ಕಿಚನ್ ವಾರ್ಡ್ರೋಬ್ಸು ಆಗಿದೆ. ದೇವ್ರ ಮನೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂದು ಚಿಕ್ಕ ಫ್ಯಾಮಿಲಿಗೆ ಚೊಕ್ಕವಾದ ಮನೆ ಅಂತ ಹೇಳ್ಬೋದು ಇದನ್ನು. ಗಾಳಿ ಬೆಳಕಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಯಾಕಂದರೆ ಹಿಂದ್ಗಡೆ 1.5 ಅಡಿ ಸೆಟ್ ಬ್ಯಾಕ್ ಇದೆ. ಬೆಡ್ರೂಮ್ಗೆ ಕಿಟಕಿ ಕೊಟ್ಟಿದ್ದಾರೆ, 2 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ಹಾಗಾಗಿ ಪಾರ್ಕಿಂಗು ಕೂಡ ಅಗಲ ಇರೋದ್ರಿಂದ ನಿಮಗೆ ಎರಡೂ ಸೈಡು ಬೆಳಕು ಚೆನ್ನಾಗೇ ಬರ್ತಾ ಇದೆ. ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು. ನೋಡಿ, ಈಗ ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದೀನಿ. ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ನಿಮಗೆ 8x8 ಬರುತ್ತೆ. ಆಲ್ಮೋಸ್ಟು ನಿಮಗೆ ಒಂದು ಕಾಟ್ ಹಾಕೊಬೋದು ಆರಾಮ್ಸೆ, ಕಿಂಗ್ ಸೈಜ್ ಕಾಟ್ನ. ನೋಡಿ, ವಾರ್ಡ್ರೋಬ್ಸ್ ಗಮನಿಸ್ಬೋದು, ತುಂಬಾ ಚೆನ್ನಾಗಿರೋ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದಾರೆ. ವೈಟು, ಮಿಡಲಲ್ಲಿ ಒಂದು ಬಾರ್ಡ್ರು, ಬ್ರೌನ್ ಕಲರ್ ಬಾರ್ಡ್ರನ್ನ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿರೋದು. ನೋಡಿ, ಇಲ್ಲಿ 2 ಪಾನ್ ಕಿಟಕಿ ಕೊಟ್ಟಿದ್ದಾರೆ ಪಾರ್ಕಿಂಗ್ ಸೈಡಲ್ಲಿ. ಮೇಲೆ ಏನಾದರೂ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಅಂತ ಅಲ್ಲೂ ಕೂಡ ಲಾಫ್ಟ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ವಾಷಿಂಗ್ ಮೆಷಿನ್ನು ಆಲ್ಮೋಸ್ಟ್ 2x2 ಏನು ಮೆಷರ್ಮೆಂಟ್ ಇರುತ್ತೆ. ಹಾಗಾಗಿ ಅದಕ್ಕೆ ತಕ್ಕನಾಗಿ ನೀಟಾಗಿ ಅವರು ಕೂಡ ಜಾಗ ಬಿಟ್ಟು ಮಾಡಿಕೊಟ್ಟಿದ್ದಾರೆ. ಇಲ್ಲಿ
ಬಾತ್ರೂಮ್ ಫಿಟ್ಟಿಂಗ್ಸ್ ಇನ್ನೂ ಮಾಡಬೇಕಾಗಿದೆ. ಆಲ್ಮೋಸ್ಟ್ ವಿಡಿಯೋ ಹಾಕೋಷ್ಟೊತ್ತಿಗೆ ಆ ಬಾತ್ರೂಮ್ ಫಿಟ್ಟಿಂಗ್ಸು ಆಗೋಗಿರುತ್ತೆ. ನೋಡಿ, ಹಾಲಲ್ಲೂ ಕೂಡ 3 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ಸೆಟ್ ಬ್ಯಾಕ್ಗೆ ಅಲ್ಲೂ ಒಂದು ಸೇಫ್ಟಿ ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಮೆಟ್ಲು ಕೆಳಗಡೆ ಗ್ಯಾಸ್ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. 2 ಮನೆಗೂ ಗ್ಯಾಸ್ ಪ್ರಾವಿಷನ್ನು ಪ್ಲಸ್ ಇನ್ನೂ ಎಕ್ಸ್ಟ್ರಾ ಪ್ರಾವಿಷನ್ಸ್ ಕೂಡ ಅಲ್ಲಿ ಜಾಗ ಇದೆ. ಅಲ್ಲಿ ಇನ್ನೂ ಏನಾದರೂ ಐಟಮ್ನ ಇಟ್ಕೊಬೋದು. ನೋಡಿ, ರೈಲಿಂಗ್ಸ್ ಬಂದ್ಬಿಟ್ಟು SS ರೈಲಿಂಗ್ಸ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 20-30 ಮೆಷರ್ಮೆಂಟಲ್ಲಿ SS ರೈಲಿಂಗ್ಸ್ ನಾನೆಲ್ಲೂ ಗಮನಿಸಿಲ್ಲ. ಆದರೆ ಈ ಮನೆಯಲ್ಲಿ ಕ್ವಾಲಿಟಿನ ಮೇಂಟೈನ್ ಮಾಡಿರೋದ್ರಿಂದ ಇಲ್ಲಿ SS ಪ್ರೊವೈಡ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಬಂದ್ಬಿಟ್ಟು ನಿಮಗೆ 3 ಫೀಟ್ 3 ಫೀಟ್ ಟೋಟಲ್ 2 ಸೈಡ್ ಸ್ಟೇರ್ ಕೇಸ್ ನೀವು ತೊಗೊಂಡ್ರೆ 6 ಫೀಟ್ ಇದೆ. ನೋಡಿ, ಫಸ್ಟ್ ಫ್ಲೋರ್ ಬರಬೇಕಾದ್ರೆ ನಿಮಗೆ ಒಂದು ಚಿತ್ರ ಇರೋ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ನೋಡಿ, ಫಸ್ಟ್ ಫ್ಲೋರಲ್ಲೂ ಕೂಡ ಸೇಫ್ಟಿ ಗ್ರಿಲ್ಸ್ ಕೊಟ್ಟಿರೋದ್ರಿಂದ ಇನ್ನೊಂದು ಮನೆ ಕಡೆಯಿಂದ ಯಾರು ಬರದಂಗೆ ಫುಲ್ ಕವರ್ ಮಾಡಿದ್ದಾರೆ. ಮೇನ್ ಡೋರ್ ಮುಂದೆ ಕೂಡ ಒಂದು ಚಿತ್ರ ಇರೋ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ರೂಫಲ್ಲೂ ಕೂಡ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ವಿನಿಯರ್ ಶೀಟ್ನ ಯೂಸ್ ಮಾಡಿದ್ದಾರೆ. ಇದು ಕೂಡ ಸ್ಪೇಸ್ ಬಂದ್ಬಿಟ್ಟು 3 ಫೀಟ್ ಪ್ಯಾಸೇಜ್ನ ಫ್ರಂಟಲ್ಲಿ ಮೇನ್ ಡೋರ್ ಮುಂದೆ ಕೊಟ್ಟಿದ್ದಾರೆ. ನೋಡಿ, ಈಗ ಫಸ್ಟ್ ಫ್ಲೋರಲ್ಲಿರೋ ಓನರ್ಗೆ ಅಂತ ಕಟ್ಟಿರೋ ಒಂದು 2 BHK ಮನೆ ತೋರಿಸ್ತೀನಿ. ಇಲ್ಲೂ ಕೂಡ ನಿಮಗೆ ಫಸ್ಟಿಗೆ ಇರೋ ಮೇನ್ ಡೋರ್ನ ಯೂಸ್ ಮಾಡಿದ್ದಾರೆ. ನೋಡಿ, ಇಲ್ಲಿ UPSಗೆ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ನೋಡಿ, POP ಡಿಸೈನ್ ಹಾರ್ಟ್ ಶೇಪಲ್ಲಿ ತುಂಬಾ ಚೆನ್ನಾಗಿ ಇರೋ ಒಂದನ್ನು ಸೆಲೆಕ್ಟ್ ಮಾಡಿ ಪ್ರೊವೈಡ್ ಮಾಡಿದ್ದಾರೆ. ವರ್ಕು ತುಂಬಾ ಕ್ವಾಲಿಟಿ ಆಗಿದೆ. ಎಲ್ಲ ರೀತಿಯ ಕಂಪ್ಲೀಟ್ ಮತ್ತೇನು ಎಕ್ಸ್ಟ್ರಾ ಕೆಲಸ ಇಲ್ದಂಗೆ ಎಲ್ಲ ವರ್ಕ್ಗಳು ಮಾಡಿಕೊಟ್ಟಿದ್ದಾರೆ ಇದರಲ್ಲಿ.
ಆಪೋಸಿಟ್ ವಾಲ್ಗೆ ರಾಯಲ್ ಪೇಂಟ್ನ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಯಾವುದೇ ಒಂದು ಮನೆ ತೊಗೊಂಡ್ರು ನನ್ನ ಪ್ರಕಾರ ಒಂದು ಅಪ್ ಟು 4 to 5 ಇಯರ್ಸ್ವರೆಗೂ ಎಕ್ಸ್ಟ್ರಾ ವರ್ಕ್ ಯಾವುದೇ ರೀತಿ ಇರೋದಿಲ್ಲ. ನೀವು ಆಮೇಲೆ ಜಸ್ಟ್ ಪೇಂಟಿಂಗ್ ಒಂದು 5 ಇಯರ್ಸ್ಗೆ ಪೇಂಟಿಂಗ್ ಮಾಡ್ಕೊಂಡ್ರೆ ಹಂಗೆ ಮೇಂಟೈನ್ ಮಾಡಿದ್ರೆ ಮನೆಗಳು ತುಂಬ ಚೆನ್ನಾಗಿರ್ತವೆ. ನೋಡಿ, ಟಿ ವಿ ಕ್ಯಾಬಿನೆಟ್ನ ತೋರಿಸ್ತಾ ಇದ್ದೀನಿ. ಏನಾದರೂ ಶೋಕೇಸ್ ಇಡೋಕ್ಕೆ ಅಲ್ಲಿ 3 ಬಾಕ್ಸ್ ಕೊಟ್ಟಿದ್ದಾರೆ, ಪ್ಲಸ್ ಟಿ ವಿಗೆ ಅಂತ ಸ್ಪೆಷಲ್ ಸ್ಪೇಸ್ ಕೊಟ್ಟಿದ್ದಾರೆ. ನೋಡಿ, ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ಇದು ಮುಳುಗೋ ಸೈಡ್ಗೆ ದೇವ್ರ ಮನೆ ಪ್ರೊವೈಡ್ ಮಾಡಿದ್ದಾರೆ. ನೀವು ಪೂರ್ವಕ್ಕೆ ನಿಂತ್ಕೊಂಡು ಪೂಜೆ ಮಾಡಬೇಕು. ಆ ಥರ ವಾಸ್ತು ಪ್ರಕಾರ ಅದು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪ್ರತಿಯೊಂದು ವಾಸ್ತು ಪ್ರಕಾರ ಇದೆ. ನಿಮಗೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಬರುತ್ತೆ, ದೇವ ಮೂಲೆಯಲ್ಲಿ ಒಂದು ಬೆಡ್ರೂಮ್ ಬರುತ್ತೆ, ಕುಬೇರ ಮೂಲೆಯಲ್ಲಿ ಒಂದು ಬೆಡ್ರೂಮ್ ಬರುತ್ತೆ, ವಾಯು ಮೂಲೆಯಲ್ಲಿ ಕಾಮನ್ ಬಾತ್ರೂಮ್ ಬರುತ್ತೆ, ಪ್ಲಸ್ ಬೆಡ್ರೂಮ್ನಲ್ಲಿ ವಾಯು ಮೂಲೆಯಲ್ಲೇ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಅವೈಲೇಬಲ್ ಇರುತ್ತೆ. ಸಿಂಕ್ ಸೈಜ್ ಬಂದ್ಬಿಟ್ಟು ನಿಮಗೆ 2 ಅಡಿ ಬರುತ್ತೆ. ಬೆಡ್ರೂಮ್ ಡೋರ್ಸ್ ಬಂದ್ಬಿಟ್ಟು ಫ್ಲೆಕ್ಸ್ ಡೋರ್ಸ್ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನೀವು ಕಿಂಗ್ ಸೈಜ್ ಕಾಟ್ನ ಯೂಸ್ ಮಾಡ್ಬೋದು. ಈ ಒಂದು ಬೆಡ್ರೂಮ್ನ ಸೈಜ್ ಬಂದ್ಬಿಟ್ಟು ನಿಮಗೆ 10x10 ಸೈಜಲ್ಲಿ ಅವೈಲೇಬಲ್ ಇದೆ. ಇದು ಎಕ್ಸ್ಟ್ರಾ ಡ್ರೆಸ್ಸಿಂಗ್ ಟೇಬಲ್ ಅನ್ನೋದು ಯಾವುದೂ ಇಲ್ಲ, ಬಟ್ ಇರೋ ಒಂದು ವಾರ್ಡ್ರೋಬಲ್ಲೇ ಮಿರರ್ ಕೊಟ್ಟು ಅಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಥರ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ವಾರ್ಡ್ರೋಬ್ಸ್ ಬಂದ್ಬಿಟ್ಟು ಸ್ಲೈಡಿಂಗ್ ವಾರ್ಡ್ರೋಬ್ಸ್ನ ಕೊಟ್ಟಿದ್ದಾರೆ. ಯಾಕಂದರೆ 2030ಯಲ್ಲಿ ನಿಮಗೆ ಓಪನ್ ವಾರ್ಡ್ರೋಬ್ಸ್ ಆಲ್ಮೋಸ್ಟ್ ಬರೋಲ್ಲ. ಯಾಕಂದರೆ ಓಪನ್ ಮಾಡೋಕ್ಕೆ ಹೋದರೆ ಮತ್ತೆ ಎಲ್ಲ ಒಂದು 1.5 ಅಡಿ ಜಾಗ ಸುಮ್ಮನೆ ವೇಸ್ಟ್ ಆಗುತ್ತೆ. ಹಂಗಾಗಿ ಯಾರಾದರೂ ನೀವು ಸ್ವಂತಕ್ಕೆ ಕಟ್ಕೊತೀನಿ ಅಂದರೂ ಈ ಪ್ಲ್ಯಾನ್ ಪ್ರಕಾರ ಮಾಡಿದ್ರೆ ನಿಮಗೆ ಜಾಗ ಉಳಿತೈತೆ. ನೋಡಿ, ಹಾಲು ಈ ಕಡೆಯಿಂದ ವ್ಯೂ ತೋರಿಸ್ತೀನಿ. ಆಪೋಸಿಟಲ್ಲಿ ನಿಮಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಅಲ್ಲಿ ಇಂಡಿಯನ್ ಟೈಪ್ ಟಾಯ್ಲೆಟ್ನ ಯೂಸ್ ಮಾಡಿದ್ದಾರೆ. ಅಲ್ಲಿ ನೀವು ಇಲ್ಲೇ ಬೇಕಾದರೂ ವಾಷಿಂಗ್ ಮಿಷಿನ್ ಇಟ್ಕೊಬೋದು, ಇಲ್ಲ ಮೇಲೆ ವಾಟರ್ ಟ್ಯಾಂಕ್ ಕೆಳಗಡೆ ಅಲ್ಲೂ ಕೂಡ ವಾಷಿಂಗ್ ಮಿಷಿನ್ಗೆ ಪ್ರೊವೈಡ್ ಮಾಡಿರ್ತಾರೆ. ಹಾಗಾಗಿ ನೀವು ಇಲ್ಲಾದರೂ ಯೂಸ್ ಮಾಡ್ಬೋದು, ಇಲ್ಲ ಮೇಲೆ ಟೆರೇಸಲ್ಲಾದರೂ ಯೂಸ್ ಮಾಡ್ಬೋದು ವಾಷಿಂಗ್ ಮಿಷಿನ್ನ. ನೋಡಿ, ಇದು 2ನೇ ಬೆಡ್ರೂಮ್ಗೆ ಬಂದಿದ್ದೀನಿ. 2ನೇ ಬೆಡ್ರೂಮ್ನಲ್ಲೂ ವಾಲ್ಗೆ ಸಿಂಪಲ್ ಡಿಸೈನ್ ಮಾಡಿದ್ದಾರೆ. ಇಲ್ಲೂ ಲಾಫ್ಟು ವಾರ್ಡ್ರೋಬ್ಸು ಎಲ್ಲ ಬಂದಿದೆ. ಇಲ್ಲಿ 3 ಪಾನ್ ಕಿಟಕಿ ಕೊಟ್ಟಿದ್ದಾರೆ. 2 ಬೆಡ್ರೂಮ್ಗೂ 3 ಪಾನ್ ಕಿಟಕಿ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಇಲ್ಲಿ ಸಿಂಪಲಾಗಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಬೆಡ್ರೂಮ್ನ ಸೈಜ್ ಕೂಡ ಆಲ್ಮೋಸ್ಟ್ ನಿಮಗೆ 10x10 ಅವೈಲೇಬಲ್ ಇರುತ್ತೆ. ನೋಡಿ, ಅಟ್ಯಾಚ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಓನ್ಲಿ ಟಾಯ್ಲೆಟ್ಗೆ ಆ ಒಂದು ಅಟ್ಯಾಚ್ ಬಾತ್ರೂಮ್ನ ಯೂಸ್ ಮಾಡ್ಬೋದು. ನಿಮಗೆ ಕಾಮನ್ ಬಾತ್ರೂಮ್ನಲ್ಲಿ ನೀವು ಸ್ನಾನ ಅದರಲ್ಲಿ ಮಾಡ್ಕೊಬೋದು. ಇಲ್ಲಿ ಯಾವುದೇ ರೀತಿ ಅದಕ್ಕೆ ಅವಶ್ಯಕತೆ ಆಗೋದಿಲ್ಲ. ಸ್ವಲ್ಪ ಇಕ್ಕಟ್ಟು ಅನಿಸ್ಬೋದು ಸ್ನಾನಕ್ಕೆಲ್ಲ.
ಅಪ್ ಟು ರೂಫ್ವರೆಗೂ ಕೂಡ ಇಲ್ಲಿ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಬಾತ್ರೂಮಲ್ಲಿ ನಿಮಗೆ ರೂಫ್ವರೆಗೂ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿರೋದ್ರಿಂದ ನಿಮಗೆ ಗೋಡೆ ನೆನೆಯದೇ ಆಗಲಿ ಮತ್ತೊಂದೇ ಆಗಲಿ ಆಗೋದಿಲ್ಲ. ನೀಟಾಗಿ ಮೇಂಟೈನ್ ಮಾಡ್ಬೋದು ಬಾತ್ರೂಮು. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸು 72 ಲಕ್ಷ. ಓನರ್ ಕೋಟಿಂಗ್ ಪ್ರೈಸ್ 72 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ನನ್ನ ಪ್ರಕಾರ ನಾನು ನೋಡ್ದಂಗೆ 20ಕ್ಕೆ 30 ಈ ಒಂದು ಬಜೆಟಲ್ಲಿ ಆಲ್ಮೋಸ್ಟ್ ನನ್ನ ಈ ಒಂದು ಅಂದ್ರಳ್ಳಿ ಸರೌಂಡಿಂಗಲ್ಲಿ ಹೊಸ ಮನೆಗಳು, ಅಂದ್ರಳ್ಳಿ ಸರೌಂಡಿಂಗೇ ಅಲ್ಲ, ನಿಮಗೆ ಬೆಂಗಳೂರು ಸುತ್ತಮುತ್ತ ಹೊಸ ಮನೆ ಈ ಒಂದು ಬಜೆಟಲ್ಲಿ ಸಿಗೋದು ತುಂಬಾ ಕಡಿಮೆ. ಅದು 20-30 ಮೆಜರ್ಮೆಂಟಲ್ಲಿ ನಿಮಗೆ ಸಿಗ್ಬೋದು. ಒಂದು 15-40 ಮೆಜರ್ಮೆಂಟಲ್ಲಿ ಸಿಗ್ಬೋದು. ಬಟ್ 20-30 ಮೆಜರ್ಮೆಂಟಲ್ಲಿ ಈ ಒಂದು ಏನು 72 ಲ್ಯಾಕ್ಸ್ ಕೋಟ್ ಮಾಡ್ತಿರೋ ಬಜೆಟಲ್ಲಿ ಎಲ್ಲೋ ತುಂಬ ಕಡಿಮೆ ಸಿಗೋದು. ಹಾಗಾಗಿ ಯಾರ್ಯಾರೆಲ್ಲ 20-30 ಬಜೆಟಲ್ಲಿ ನೋಡ್ತಾ ಇದ್ದರೆ ಇಮ್ಮಿಡಿಯೇಟ್ ಬನ್ನಿ. ಈ ವಿಡಿಯೋ ನೋಡಿದ ತಕ್ಷಣ ಬಂದು ಫ್ಯಾಮಿಲಿ ಬನ್ನಿ, ವಿಸಿಟ್ ಮಾಡಿ. ಆವಾಗ ಬೇಗ ಡಿಸಿಷನ್ನ ತೊಗೊಬೋದು. ಯಾಕಂದರೆ ದಿನಕ್ಕೆ ಒಂದು ಮನೆ ನಾವು ಒಂದ್ಸರಿ ವಿಡಿಯೋ ಬಿಟ್ಟರೆ ದಿನಕ್ಕೆ ಏನಿಲ್ಲ ಅಂದರೆ ಒಂದು 10 ಮೆಂಬರ್ಸ್ ಆದರೂ ವಿಸಿಟ್ ಮಾಡ್ತಾಯಿರ್ತಾರೆ. ಅದರಲ್ಲಿ ಯಾರಿಗಾದರೂ ಇಷ್ಟ ಆದರೆ ಬೇಗ ಕ್ಲಿಯರ್ ಆಗಿಬಿಡುತ್ತೆ. ಹಂಗಾಗಿ ನನ್ನ ರಿಕ್ವೆಸ್ಟು, ನಿಮಗೆ ಇಷ್ಟ ಆಗಿದ ತಕ್ಷಣ ವಿಡಿಯೋ ನೋಡಿದ ತಕ್ಷಣ ಬನ್ನಿ, ಫಿಸಿಕಲ್ ವಿಸಿಟ್ ಮಾಡಿ, ಸುತ್ತಮುತ್ತ ಗಮನಿಸಿ, ಸುತ್ತಮುತ್ತ ವಿಚಾರಿಸಿ, ಡಾಕ್ಯುಮೆಂಟ್ ವೈಸು ವಿಚಾರಿಸಿ, ಎಲ್ಲ ಓಕೆ ಆಗಿದ ತಕ್ಷಣ ಬೈ ಮಾಡಿ ಅಂತ ನನ್ನ ರಿಕ್ವೆಸ್ಟು. ಡಾಕ್ಯುಮೆಂಟ್ ವೈಸ್ ನೋಡ್ತೀನಿ ಅಂದರೆ ಇದು BBMP ಲಿಮಿಟಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಆಗಿದೆ. ಇನ್ನೊಂದು 10 ಡೇಸಲ್ಲಿ ಈ ಖಾತಾ ಕೂಡ ಪ್ರೊವೈಡ್ ಮಾಡ್ತಾರೆ. ಯಾವುದೇ ಕನ್ವರ್ಷನ್ ಅಲ್ಲ ಜಾಗ, ಇದು ಓನ್ಲಿ BBMP ಲಿಮಿಟಲ್ಲಿರೋ ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಇದು ಕೆಲವೊಂದು ಬ್ಯಾಂಕ್ಗಳಲ್ಲಿ ಕನ್ವರ್ಷನ್ ಆಮೇಲೆ ಎ ಖಾತಾ ಪ್ರಾಪರ್ಟಿಗಳಿಗೂ ಮಾತ್ರ ಲೋನ್ ಕೊಡ್ತಾರೆ. ಕೆಲವೊಂದು ಪ್ರೈವೇಟ್ ಬ್ಯಾಂಕಲ್ಲಿ ನಿಮಗೆ ನಗರಸಭೆ, ಪಂಚಾಯಿತಿ, ಬಿ ಖಾತಾ ವಿತೌಟ್ ಕನ್ವರ್ಷನ್ ಪ್ರಾಪರ್ಟಿಗಳಿಗೂ ಕೂಡ ಲೋನ್ ಕೊಡ್ತಾರೆ. ಈ ಒಂದು ಪ್ರಾಪರ್ಟಿಗೆ ನಿಮಗೆ ಪ್ರೈವೇಟ್ ಬ್ಯಾಂಕಲ್ಲಿ ಮಾತ್ರ ಲೋನು ಅವೈಲೇಬಲ್ ಇರುತ್ತೆ. ಅದು ನಿಮಗೆ 70-80%. ಆ ಒಂದು ಲೋನು ಕೂಡ ನಿಮಗೆ ಈ ಯಾವುದು ಕ್ಯಾನ್ಫಿನ್ನು, ಆದಿತ್ಯ ಬಿರ್ಲಾ ಹೌಸಿಂಗ್ ಫೈನಾನ್ಸು, ಶ್ರೀರಾಮ್ ಫೈನಾನ್ಸು, ಪಂಜಾಬ್ ಹೌಸಿಂಗ್ ಫೈನಾನ್ಸು, ಇನ್ನು ಬೇರೆ ಬೇರೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ನಿಮಗೆ ಇಲ್ಲಿ ಲೋನ್ ಪ್ರೊವೈಡ್ ಮಾಡ್ತಾರೆ. ನಿಮಗೆ ಯಾವುದೇ ರೀತಿಯ ಲೋನ್ ಬೇಕು ಅಂದರು ಅಂದರೆ ನಿಮಗೆ ಪರ್ಚೇಸ್ ಕಮ್ ಕನ್ಸ್ಟ್ರಕ್ಷನ್ ಲೋನ್, ಮಾರ್ಟ್ಗೇಜ್ ಲೋನ್, ಈ ಥರ ಯಾವುದೇ ರೀತಿಯ ಲೋನ್ ಬೇಕಂದ್ರೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಈ ಪ್ರಾಪರ್ಟಿ ಅಲ್ಲದೆ ಬೇರೆ ಪ್ರಾಪರ್ಟಿ ತೊಗೊತಾ ಇದ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ, ಆ ಪ್ರಾಪರ್ಟಿ ಮೇಲೂ ನಾನು ಲೋನ್ ಮಾಡಿಸ್ಕೊಡ್ತೀನಿ. ನಾವೊಂದು ಬ್ಯಾಂಕಲ್ಲಿ ಪಾರ್ಟ್ನರ್ ಆಗಿರೋದ್ರಿಂದ ನಿಮಗೆ ಲೋನ್, ಯಾವುದೇ ರೀತಿಯ ಲೋನ್ ಕೂಡ ನಾವು ನಿಮ್ಮದು ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿತ್ತು ಅಂದರೆ, ನಿಮ್ಮ ಸ್ಯಾಲ್ರಿ ಚೆನ್ನಾಗಿತ್ತು ಅಂದರೆ ನೀಟಾಗಿ ಒಂದು 20 ಡೇಸಲ್ಲೇ ನಿಮಗೆ ಪ್ರೊವೈಡ್ ಮಾಡಿಕೊಡ್ತೀನಿ. ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗು 8.6 ಸ್ಟಾರ್ಟ್ ಆಗುತ್ತೆ, ಅಪ್ ಟು 9.6. ಅವರವರ ಸಿಬಿಲ್ ಸ್ಕೋರ್ ಮೇಲೆ
ರೇಟ್ ಆಫ್ ಇಂಟ್ರೆಸ್ಟ್ ಡಿಪೆಂಡ್ ಆಗುತ್ತೆ. ಹಂಗಾಗಿ 8.6 ಇಂದ ಸ್ಟಾರ್ಟ್ ಆಗಿ 9.6ವರೆಗೂ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ನಿಮಗೆ ಏಕಾತ ಪ್ರಾಪರ್ಟಿಗಳಿಗೂ ಮಾತ್ರ ನಿಮಗೆ SBI, ನ್ಯಾಷನಲೈಸ್ ಬ್ಯಾಂಕು, ಆ ಒಂದು ಬ್ಯಾಂಕ್ಗಳಲ್ಲಿ ಏಕಾತ ಪ್ರಾಪರ್ಟಿಗೆ ಮಾತ್ರ ಲೋನ್ ಆಗೋದು. ಓನ್ಲಿ ಬಿ ಖಾತಾ ಕನ್ವರ್ಷನ್ ಇದಕ್ಕೆ ಮಾತ್ರ ನಿಮಗೆ ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ ಆಗ್ತವೆ. ಏಕತಾ ಪ್ರಾಪರ್ಟಿಗಳಿಗೂ ನೀವು ಪ್ರೈವೇಟಲ್ಲಿ ಲೋನ್ ತೊಗೊಬೋದು. ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ಒಂದು ಸ್ವಲ್ಪ ನಿಮಗೆ ನ್ಯಾಷನಲೈಸ್ ಬ್ಯಾಂಕು ಇದಕ್ಕೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ನೀವು ಲೋನ್ನ ನಿಮ್ಗೆ ಇಷ್ಟ ಆದ ಬ್ಯಾಂಕಲ್ಲಿ ನೀವು ತೊಗೊಬೋದು. ನಿಮ್ಮದೆಲ್ಲ ಸಿಬಿಲ್ ಚೆನ್ನಾಗಿತ್ತು ಅಂದರೆ, ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು ಅಂದರೆ. ಬನ್ನಿ ಈಗ ಇದು ಡೀಟೇಲ್ಸ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. 20-30 ಟೋಟಲ್ 600 ಸ್ಕ್ವೇರ್ ಫೀಟ್ ಬರುತ್ತೆ. ವೆಸ್ಟ್ ಫೇಸ್ ಸೈಟ್ ಆಗಿರುತ್ತೆ. ನಾರ್ತ್ ಡೋರು ಅವೈಲೇಬಲ್ ಇರುತ್ತೆ. ನಿಮಗೆ ಗ್ರೌಂಡಲ್ಲಿ ಒಂದು ಸಿಂಗಲ್ಲು, ಫಸ್ಟಲ್ಲಿ ಒಂದು 2 BHK ಬರುತ್ತೆ. ಇನ್ನೂ ಏನೇ ಡೀಟೇಲ್ಸ್ ಬೇಕು ಅಂದರೂ ನನಗೆ ಕಾಲ್ ಮಾಡಿ, ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ. ಯಾವುದೇ ರೀತಿಯ ಡೀಟೇಲ್ಸು ನಾನು ಎಲ್ಲ ಕಡೆಯೂ ತಿಳಿಸ್ಕೊಡ್ತೀನಿ. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.